ರಂಜಾನ್ ಹಾಗೂ ಲೋಕಸಭಾ ಚುನಾವಣೆ ಪ್ರಯುಕ್ತ ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬಿಎಸ್ಎಫ್ ಬೆಟಾಲಿಯನ್ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ರೂಟ್ ಮಾರ್ಚ್ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ನಾಯ್ಕ್, ಸಿಪಿಐ ಸೀತಾರಾಮ್, ಹನುಮಂತದವರು ಕೂಡ ಉಪಸ್ಥಿತರಿದ್ದರು. ಪ್ರಮುಖ ರಸ್ತೆಗಳಲ್ಲಿ ರೂಟ್ ಮಾರ್ಚ್ ನಡೆಸುವ ಮೂಲಕ ಶಾಂತಿ ಕದಡುವವರಿಗೆ ಖಡಕ್ ಸಂದೇಶವನ್ನು ಈ ವೇಳೆ ನೀಡಲಾಯಿತು. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಚುನಾವಣೆಯು ಶಾಂತಿಯುತವಾಗಿ ನಡೆಸಬೇಕು ಅಂತೇಳಿ ನಾವು ನಮ್ಮ ಮೇಲಾಧಿಕಾರಿಗಳ ಎಸ್ ಪಿ ಅವರು, ಐ ಜಿ ಸಾಹೇಬರು ನಮ್ಮ ಚುನಾವಣೆ ಬಂದೋಬಸ್ತಿಗೋಸ್ಕರ ಸೆಂಟ್ರಲ್ ತುಕಡಿ ಅವರಿಂದ ಒಂದು ಪ್ಲೆಟೂನನ್ನು ಕಳಿಸಿದ್ದಾರೆ. ಆ ಪ್ಲೆಟೂನನ್ನು ಮತ್ತು ನಮ್ಮ ಸಿಬ್ಬಂದಿಯನ್ನು ಒಳಗೊಂಡಂತೆ ಅಧಿಕಾರಿಗಳು, ಸಿಬ್ಬಂದಿಯವರು ಈ ಒಂದು ಸಾಗರ ಪಟ್ಟಣದಲ್ಲಿ ರೂಟ್ ಮಾರ್ಚ್ ಮಾಡಿ ಜನರಲ್ಲಿ ಒಂದು ಧೈರ್ಯ ತೋರಿಸಿ ಎಲೆಕ್ಷನನ್ನು ಶಾಂತಿಯುತವಾಗಿ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ರೂಟ್ ಮಾರ್ಚ್ ಕೈಗೊಂಡಿದೆ. ನಮ್ಮ ಜನ ಗಲಾಟೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದವ್ರನ್ನ ನಾವು ವೆರಿಫೈ ಮಾಡಿದ್ದೀವಿ. ಒಂದು ವರದಿಯನ್ನು ಎಸ್ ಪಿ ಅವರಿಗೆ ಕಳಿಸಿ ಏನಾದರೂ ಆದೇಶ ಆಗಿದೆ ಸರ್? ಇಲ್ಲ, ಅದೇನು ಪ್ರೋಸೆಸ್ನಲ್ಲಿದೆ. ಎ ಸಿ ಅವರು ಒಂದು ಆದೇಶ ಮಾಡಿ